ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹ ಜ್ಯೋತಿ ಎಡವಟ್ಟೊಂದನ್ನು ಮಾಡಿಕೊಂಡಿದೆ. ಹೊಸ ಗ್ರಾಹಕರಿಗೆ ಕೇವಲ ಅರ್ಧ ಜ್ಯೋತಿ ಗ್ಯಾರಂಟಿ ಭಾಗ್ಯ ಮಾತ್ರ ಮೀಸಲಾಗಿರುತ್ತಾ ಅಂತ ಪ್ರಶ್ನೆ ಮೂಡ್ತಾ ಇರೋದೀಗ. ಗೃಹ ಜ್ಯೋತಿ ಗ್ಯಾರಂಟಿ ಯೋಜನೆಗಳಲ್ಲಿ ಎಡವಟ್ಟನ್ನ ಮಾಡಿಕೊಂಡಿದೆ. ಹೊಸ ಗ್ರಾಹಕರಿಗೆ ಅರ್ಧ ಜ್ಯೋತಿ ಗ್ಯಾರಂಟಿ ಭಾಗ್ಯ, ಗೃಹ ಬಳಕೆದಾರರಿಗೆ ತಿಂಗಳಿಗೆ ಕೇವಲ 200 ಯೂನಿಟ್ ವಿದ್ಯುತ್ ಅನ್ನು ಒದಗಿಸಲಾಗುತ್ತೆ. ಕೈ ಗ್ಯಾರಂಟಿ ಯೋಜನೆಗಳಿಗೆ ಗ್ರಹಣ ಶುರುವಾಯಿತಾ? ಹಾಗಾದ್ರೆ ಗ್ರಹಣ ಬಡಿದಿದೆಯಾ? ಹಾಗಾದ್ರೆ ಯಾಕಂದ್ರೆ ಆಡಳಿತಕ್ಕೆ ಬರೋದಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ ಅವರೇ ಅನೌನ್ಸ್ ಮಾಡಿದಂತಹ ಯೋಜನೆಗಳಲ್ಲಿ ಗೃಹ ಜ್ಯೋತಿ ಕೂಡ ಒಂದು. ಆದರೆ ಈಗ ನಾವು ನೋಡೋದಾದ್ರೆ ಶಕ್ತಿ ಯೋಜನೆಯನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಯೋಜನೆಗಳು ಜನಸಾಮಾನ್ಯರಿಗೆ ನೇರವಾಗಿ ಸುಲಭವಾಗಿ ಸಿಗ್ತಾ ಇಲ್ಲ. ಅದರಲ್ಲಿ ಗೃಹಲಕ್ಷ್ಮಿ ಅಂತೂ 3 ತಿಂಗಳಿಂದ ಬರ್ತಾ ಇಲ್ಲ, ಅದು ಸೈಡ್ಗಿಟ್ರೆ ಈಗ ಇನ್ನೊಂದು ಅರ್ಧ ಜ್ಯೋತಿ ಯೋಜನೆ ಅಂದ್ರೆ ಗೃಹ ಬಳಕೆದಾರರಿಗೆ ತಿಂಗಳಿಗೆ 200 ಯೂನಿಟ್ ವಿದ್ಯುತ್ ಅನ್ನ ಕೊಡ್ತೀವಿ ಅಂತ ಏನು ಅನೌನ್ಸ್ ಮಾಡಿದ್ರು ಅದರಲ್ಲಿ ಅರ್ಧ. ಯಾಕಂದ್ರೆ ಕೈ ಗ್ಯಾರಂಟಿಗಳಿಂದ ಅಥವಾ ಗ್ಯಾರಂಟಿಗಳಿಂದ ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಿದ್ಯಾ? ಹಾಗಾದ್ರೆ ಕೆಲವರಿಗೆ ಗೃಹ ಜ್ಯೋತಿ ಯೋಜನೆಯ ಪೂರ್ಣ ಭಾಗ್ಯ ಸಿಗ್ತಾ ಇಲ್ಲ. ಹೊಸದಾಗಿ ಮನೆ ಕಟ್ಟುವವರೆಗೂ ಕೂಡ ಈ ಯೋಜನೆಯ ಭಾಗ್ಯ ಏನಿದೆ ಅದು ಕೈಗೆ ಸಿಗ್ತಾ ಇಲ್ಲ. ವಿದ್ಯುತ್ ಬಳಕೆಯ ಸರಾಸರಿ ಪ್ರಮಾಣ ಪರಿಷ್ಕರಣೆ ಕೂಡ ಆಗ್ತಾ ಇಲ್ಲ. ಹೊಸದಾಗಿ ಸಂಪರ್ಕ ಪಡೆದವರಿಗೂ 200 ಯೂನಿಟ್ ವಿದ್ಯುತ್ ಸಿಗ್ತಾ ಇಲ್ಲ. ಸರಾಸರಿ ಬಳಕೆ ಪ್ರಮಾಣವನ್ನ ಪರಿಷ್ಕರಿಸದ ಕಾರಣ ಸಮಸ್ಯೆ ಎದುರಾಗ್ತಾ ಇರುವುದು. ಸರ್ಕಾರದ ವಿರುದ್ಧ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ವಿಚಾರವಾಗಿ. ಇನ್ನು ಕೆಲವರಿಗೆ ಅರ್ಧ ಜ್ಯೋತಿ ಇರಲಿ, ಪೂರ್ಣವಾಗಿ ಗೃಹ ಜ್ಯೋತಿಯೇ ಸಿಗ್ತಾ ಇಲ್ಲ. ಹೊಸದಾಗಿ ಮನೆ ಕಟ್ಕೊಂಡು ಏನಾದರೂ ಕನೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನು ಮೀಟರ್ದು ಕೂಡ ಕೆಲವೊಂದಷ್ಟು ಸಮಸ್ಯೆಗಳಿತ್ತು. ಹಾಗಾಗಿ ಅದನ್ನ ಪರಿಹಾರ ಮಾಡೋದು ಅಲ್ಲಿರಲಿ, ಅಥವಾ ಅರ್ಧ ಪ್ರಮಾಣದಲ್ಲಾದರೂ ಗೃಹ ಜ್ಯೋತಿ ಸಿಗ್ತಿದ್ಯಾ? ಅದು ಕೂಡ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ಗೃಹ ಜ್ಯೋತಿ ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಹೊಸದಾಗಿ ಮನೆಯನ್ನ ಕಟ್ಟಿಸ್ಕೊಂಡು ಹೊಸ ಕನೆಕ್ಷನ್ಗೆ ಯಾರು ಕಾಯ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಶಾಕಿಂಗ್ ಒಳಗಾಗ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರದ ಬೊಕ್ಕಸ ಬರಿದಾಗ್ತಾ ಇರೋದಕ್ಕೋ ಏನೋ ಎಲ್ಲ ಯೋಜನೆಗಳನ್ನ ಒಂದೊಂದಾಗಿ ಕೈ ಬಿಡ್ತಾ ಇದ್ದಾರೆ.